ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ದೊಡ್ಡಬಳ್ಳಾಪುರ ಉಪವಿಭಾಗದ ವತಿಯಿಂದ ಡ್ರಗ್ಸ್ ಮುಕ್ತ ಸಮಾಜಕ್ಕಾಗಿ ಪೊಲೀಸ್ ಇಲಾಖೆಯ ಜಾಗೃತಿ ಅಭಿಯಾನವನ್ನು ಅಮೇಠಿ ಯೂನಿವರ್ಸಿಟಿ ಸಭಾಂಗಣದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಮಾತನಾಡಿ, ಇಂದಿನ ಯುವಕರೇ ಮುಂದಿನ ದೇಶದ ಆಸ್ತಿ. ಯುವಕರು ಹಲವು ಕ್ಷೇತ್ರಗಳಲ್ಲಿ ದೇಶವನ್ನು ಕಾಯುವ ಯೋಧರಂತೆ ಆಗಬೇಕು, ವ್ಯಸನ ಮುಕ್ತರಾಗಬೇಕು. ಕ್ಷಣಿಕ ಸುಖ ಮಾರಕವಾಗಿರುತ್ತದೆ, ಪೋಷಕರಿಗೆ ನೋವನ್ನ ಉಂಟು ಮಾಡುತ್ತೆ. ಯುವಕರು ಇಂಥ ವ್ಯಸನಕ್ಕೆ ಕಡಿವಾಣ ಹಾಕಿ ಜೊತೆಯಲ್ಲಿರುವ ಸ್ನೇಹಿತರಿಗೂ ಇದರ ಬಗ್ಗೆ ಅರಿವು ಮೂಡಿಸಬೇಕು. ಭಾರತದ ವಿದ್ಯಾರ್ಥಿಗಳು ತಮ್ಮ ನೈಪುಣ್ಯತೆಯಿಂದ ವಿದೇಶಗಳಲ್ಲಿ ಹೆಸರು ಮಾಡಿದ್ದಾರೆ, ಅವರಂತೆ ಇಂದಿನ ಪೀಳಿಗೆ ಅನುಸರಿಸಬೇಕು. ಜಿಲ್ಲೆಯಲ್ಲಿ ಯಾರೂ ಸಹ ಮಾದಕ ವಸ್ತುಗಳನ್ನು ಬೆಳೆಯೋದಕ್ಕೆ ಅವಕಾಶ ನೀಡಬಾರದು ಅಂತ ಜಿಲ್ಲಾ ಎಸ್ಪಿ ಚಂದ್ರಕಾಂತ್ ಅವರಿಗೆ ಎಚ್ಚರಿಸಿದ್ರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ರಾಜಣ್ಣ ಮಾತನಾಡಿ, ಮಾದಕ ವಸ್ತುಗಳಿಂದ ಮನುಷ್ಯನ ದೇಹದ ಮೇಲೆ ಅಡ್ಡ ಪರಿಣಾಮಗಳೇ ಹೆಚ್ಚು. ಅದರಲ್ಲೂ ಹೆಚ್ಚಾಗಿ ತೊಡಗ್ತಾ ಇರುವುದು ವಿದ್ಯಾವಂತರೇ ಅಂದ್ರೆ ಆಘಾತಕಾರಿ ವಿಚಾರ. ಈ ಸಂದರ್ಭದಲ್ಲಿ ಜಿಲ್ಲೆಯ ಹಲವು ಶಾಲೆಗಳಲ್ಲಿ ಮಾದಕ ವಸ್ತುಗಳ ವ್ಯಸನದ ಬಗ್ಗೆ ಪ್ರಬಂಧ ಚರ್ಚಾ ಸ್ಪರ್ಧೆಗಳನ್ನು ಆಯೋಜಿಸಿದ್ದು, ಅದರಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ವ್ಯಸನ ಮುಕ್ತವಾಗಿಸುವುದಕ್ಕೆ ಪ್ರತಿಜ್ಞಾವಿಧಿ ಬೋಧಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಅನುರಾಧ, ಅಪರ ಜಿಲ್ಲಾಧಿಕಾರಿ ಆಯಿಷಾ, ಜಿಲ್ಲಾ ಎಸ್ಪಿ ಚಂದ್ರಕಾಂತ್, ಡಿವೈಎಸ್ಪಿ ಪಾಂಡುರಂಗ, ಅಮೇಠಿ ಯೂನಿವರ್ಸಿಟಿ ಮುಖ್ಯಸ್ಥರು, ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ರಾಷ್ಟ್ರದ ಸಂಪತ್ತು ಅಂದರೆ ತಮ್ಮ ಜ್ಞಾನ. ಇವತ್ತು ಜಗತ್ತಿನಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸು, ಸೈಂಟಿಸ್ಟು ಭಾರತ ದೇಶದವರು ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಈ ಭರತಖಂಡದಲ್ಲಿ ಇಲ್ಲಿಂದ ತಯಾರಾದಂಥ ಮಕ್ಕಳು ಈ ದೇಶಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಈ ದೇಶ ಎಷ್ಟು ವೈಜ್ಞಾನಿಕವಾಗಿ ಮುಂದೆ ಇದೆ ಅನ್ನೋದನ್ನು ತೋರಿಸಿದೆ. ಈ ದೇಶ ಸ್ವಾಭಿಮಾನವಾಗಿದೆ. ಈ ದೇಶ ದೇಶಭಕ್ತರಿದ್ದಾನೆ. ಈ ದೇಶವನ್ನು ಯಾವುದೇ ರಾಷ್ಟ್ರಕ್ಕಿಂತ ಕಡಿಮೆ ಎನ್ನುವಂತ ಮಾಡುವಂಥ ಕೆಲಸ ಇವೆಲ್ಲ ತ್ಯಾಗ ಪುರುಷನಿಗೆ ಅರ್ಥ ಮಾಡ್ತೀವಿ. ಗಾಂಧೀಜಿಯವರ ಆದಿಯಾಗಿ ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಆಜಾದ್ ಅವರು, ಪಂತ್ ಅವರು, ಈ ರೀತಿ ಸಾಕಷ್ಟು ಜನ, ನೂರಾರು ಜನ ವರ್ಷಾನುಗಟ್ಟಲೆ ಜೈಲಿದ್ದು ನಮಗೆ ಸ್ವತಂತ್ರ ಕೊಟ್ಟು, ನೀವು ಸರಿಯಾಗಿ ಬದುಕಲಿ, ಈ ದೇಶವನ್ನು ನಡೆಸಿರಿ, ಈ ದೇಶವನ್ನು ಪರಿಸ್ಥಿತಿಯಿಂದ ಕಾಪಾಡಿ, ಈ ದೇಶಕ್ಕೆ ಯಾರು ಕೂಡ ಬೇರೆಯವರು ಅಗ್ರೆಸಿವ್ ಕೊಡಬಾರದು, 1000 ವರ್ಷಗಳು ಬೇರೆ ಬೇರೆಯವರು ಈ ರಾಷ್ಟ್ರವನ್ನು ಹಾಳು, 1000 ವರ್ಷಕ್ಕೆ ಮೇಲೆ ಕಡಿಮೆ ಬ್ರಿಟಿಷ್ ಈ ರಾಷ್ಟ್ರವನ್ನು ಹಾಳು. ಬ್ರಿಟಿಷಿಂದ ಒಳ್ಳೆಯದಾಗಿದೆ, ಸಂಪತ್ತು ತಗೊಂಡು ಒಳ್ಳೆ ಜ್ಞಾನವನ್ನು ಸ್ವಲ್ಪ ಬಿಟ್ಟು ಕ್ರಿಶ್ಚಿಯನ್ ಮಿಷನ್ ವಿದ್ಯಾಭ್ಯಾಸ, ಒಳ್ಳೆಯ ವಿದ್ಯಾಭ್ಯಾಸ. ನಾವು ಹೊರದೇಶಕ್ಕೆ ಅಮೆರಿಕ, ರಷ್ಯಾ, ಚೈನಾ ಅಂದ್ರೆ ಅಲ್ಲಿನ ಪ್ರಗತಿ, ಅಲ್ಲಿನ ಡೆವಲಪ್ಮೆಂಟ್ ನೋಡಿ ಇಡೀ ಜಗತ್ತು ಅಯ್ಯಂತಾಗಿರ್ತಾರೆ, ಇವ್ರ ಮೇಲೆ ಹೋಗ್ಬಾರ್ದಪ್ಪ. ಅದು ಭಾರತ ಕೂಡ ಆ ಪ್ರಗತಿಯಲ್ಲಿ 5 ಸ್ಟೇಜ್ನಲ್ಲಿದ್ದೀವಿ. ನಾವು ಬಹಳಷ್ಟು ಕಷ್ಟದಲ್ಲಿದ್ದಾಗ ಕೂಡ ಸ್ವತಂತ್ರ ಪೂರ್ವದಲ್ಲಾದಂಥ ಕಷ್ಟಗಳು ಸ್ವತಂತ್ರ ಬಂದು ಈಗಾಗಲೇ 28 ವರ್ಷಗಳು ಮೇಲ್ಪಟ್ಟಾಗ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಕಮಿಟ್ಮೆಂಟ್ ಇದ್ದು ನಮ್ಮ ರಾಜಕೀಯ ಈ ವಿಚಾರದಲ್ಲಿ ಮಕ್ಕಳಿಗೆ ನಾವು ಅವೇರ್ನೆಸ್ ಮೂಡಿಸಬೇಕು. ಅವರಿಗೆ ಈ ವಿಚಾರದಲ್ಲಿ ತಿಳುವಳಿಕೆ ಹೇಳಬೇಕಾಗ್ತದೆ. ಸಂಸಾರ ಮುಂದಿನ ದಿನಗಳಲ್ಲಿ ಕೂಡ ಇವತ್ತಿನ ಪ್ರಜೆಗಳು ನಾಳಿನ ನಮ್ಮ ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳು ಅಂತೇಳಿ ಹೇಳಿರ್ತಕ್ಕಂಥದ್ದು ನಾಣ್ಣುಡಿ ಕೂಡ ನಾವು ನೋಡಿದ್ದೀವಿ. ಆ ದೃಷ್ಟಿಯಿಂದ ತಾವು ಮಕ್ಕಳು ಇದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ, ಇದ್ರ ಸುದ್ದಿಗೂ ಹೋಗೋದು ಬೇಡ. ನೀವು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕನ್ನೋ ದೃಷ್ಟಿ ಇಟ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾರ್ಯಾರು ವ್ಯಸನ ಆಗ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ಯಾರ್ಯಾರು ಉದ್ಯೋಗ ಸಿಕ್ಕಿಲ್ಲ, ಯಾರ್ಯಾರು ಡಿಗ್ರಿಗಳಾಗಿ ಅವರೆಲ್ಲ ಊರುಗಳಾಗವ್ರೆ, ಅವರು ಕೂಡ ಈ ಕೆಲಸವನ್ನ ಮಾಡಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಕೆಲಸ ಇಲ್ಲ, ತೋಟಗಳಿಗೆ ಹೋಗಿ ಕೆಲಸ ಮಾಡಲ್ಲ. ಅವ್ರು ಇಂಥದ್ರಲ್ಲಿ ಕೂಡ ಈಗ ಅವಲಂಬಿಸಿರ್ತಕ್ಕಂಥದ್ದು ನಾನು ಕೂಡ ನೋಡ್ತಾ ಇದ್ದೀನಿ. ನಮ್ಮ ಹೋಬಳಿಯಲ್ಲೇ ಕೂಡ ಎಕ್ಸೈಡ್ ಫ್ಯಾಕ್ಟರಿಗಳಾಗಿದೆ, ಅಲ್ಲಿ ಕೂಡ ಈಗ ಶುರುವಾಗಿದೆ. ಪಾಪ ಮೊನ್ನೆ ನಮ್ಮ
ಚನ್ನರಾಯಪಟ್ಟಣ ಸರ್ಕಲ್ ಇನ್ಸ್ಪೆಕ್ಟರ್ 10 ಜನ ಅರೆಸ್ಟ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ, ಒಳಗಡೆ ಕಳಿಸಿದ್ದಾರೆ. ನಿಜವಾಗ್ಲೂ ಕೂಡ ಇದರ ಇವತ್ತಿನ ದೃಷ್ಟಿಯಲ್ಲಿ ತಾವೆಲ್ಲ ಹೆಣ್ಮಕ್ಳಿದ್ದೀರಿ, ತಾವಿನ್ನ ಮುಂದೆ ಓದಬೇಕು, ಚೆನ್ನಾಗಾಗಬೇಕು, ಬೆಳಿಬೇಕು, ಮುಂದಿನ ದಿನಗಳಲ್ಲಿ ಒಳ್ಳೆ ಹೆಸರು ತರಬೇಕು ರಾಜ್ಯಕ್ಕೆ, ಜಿಲ್ಲೆಗೆ, ತಾಲೂಕಿಗೆ ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಈ ವ್ಯಸನ ಮುಕ್ತ ಆಗಿರ್ತಕ್ಕಂಥವ್ರು ಕ್ಯಾರೆಕ್ಟರ್ ಬಗ್ಗೆ ಅವರಿಗೆ ಏನೂ ಕೂಡ ಚಿಂತೆ ಇಲ್ಲ. ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ, ಕ್ಯಾರೆಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇಫ್ ಕ್ಯಾರೆಕ್ಟರ್ ಇಸ್, if wealth is lost, nothing is lost. If money is lost, wealth. ಅದಕ್ಕೆ ಬಿಡೋದು ಬೇಡ, ಈಗಲೇ ಎಚ್ಚೆತ್ತುಕೊಳ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಸರ್ಕಾರ, ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ನಮ್ಮ ಮಂತ್ರಿಗಳು ಕೂಡ ಈ ವಿಚಾರವನ್ನ ತಿಳಿಸೋಕೆ ಬಂದಿದ್ದಾರೆ. ತಾವು ಒಳ್ಳೆ ಪ್ರಜೆಗಳಾಗಬೇಕನ್ನೋ ದೃಷ್ಟಿ ಇಟ್ಕೊಂಡು